ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ.
ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಬೆಳವಣಿಗೆ ನಡೆದಿದೆ. ಈ ಬಂಧಿತರಿಂದ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿನ ರೋಡ್ ರಾಬರಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ರಜಿನ್ ಮತ್ತು ಪ್ರಮೋದ್ ಎಂಬ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ ಇಬ್ಬರು ಸ್ನೇಹಿತರಾಗಿದ್ರು. ರಜಿನ್ ಮೂಲಕ ವಾಹನ ಬಾಡಿಗೆಯನ್ನ ಪಡೆದಿದ್ರು ದರೋಡೆಕೋರರು. ಬಂಧಿತರಿಂದ ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ರೋಡ್ ರಾಬರಿ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಜಿನ್ ಮತ್ತು ಪ್ರಮೋದ್ನನ್ನ ಕೇರಳದ ತ್ರಿಶೂರ್ನಲ್ಲಿ ಮೈಸೂರು ಪೊಲೀಸರು ಅರೆಸ್ಟ್ ಮಾಡಿರುವಂತಹ